ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ವಿಜಯನಗರ ಹೊಸಪೇಟೆಯಲ್ಲಿ ಹಾಡೋ ಹಕ್ಕಿಗಳ ಗಾನಲಹರಿ ರಾಜ್ಯ ಮಟ್ಟದ ಸ್ಪರ್ಧೆ. ವಿಜಯನಗರದಲ್ಲಿ ಅದೊಂದು ಕಾಲದಲ್ಲಿ ಕಲೆ ಸಾಹಿತ್ಯ ಸಂಸ್ಕೃತಿಗಳ ನೆಲೆಬೀಡಾಗಿ ವೈಭವದಿಂದ ಕಂಗೊಳಿಸುತ್ತಿದ್ದ ಸಾಮ್ರಾಜ್ಯ. ಇಂತಹ ನೆಲದಲ್ಲಿ ಅಕ್ಟೋಬರ್ 26ರಂದು ರಾಜ್ಯ ಮಟ್ಟದ ಬರಹಗಾರರ ವೇದಿಕೆಯಿಂದ ಆಯೋಜಿಸಿದ್ದ ಕರೋಕೆ ಗಾಯನ ಹಾಡಿನ ಸ್ಪರ್ಧೆ ನಡೆಯಿತು. ರಾಜ್ಯದ ವಿವಿಧ ದಿಕ್ಕುಗಳಿಂದ ಬಂದ ಹಾಡೋ ಹಕ್ಕಿಗಳ ಪ್ರತಿಭೆಗಳು ತಮ್ಮ ಅಂತಿಮ ಸುತ್ತಿನ ಸ್ಪರ್ಧೆಯಲ್ಲಿ ವಿಜಯನಗರದ ಹಂಪಿ ಹೊಸಪೇಟೆಯಲ್ಲಿ ತಮ್ಮ ಮಧುರ ಗಾನ ಸುದೆಯನ್ನು ಹರಿಸಿದರು. ಸ್ಥಳೀಯ ಸಂಘಟಕರಾದ ಹೊಸಪೇಟೆಯ ತಾಲೂಕಾ ಅಧ್ಯಕ್ಷರಾದ ಉದ್ದಾನಪ್ಪ, ಹೂವಿನ ಹಡಗಲಿಯ ವಿರೂಪಾಕ್ಷಪ್ಪ, ಬರಹಗಾರ ವೇದಿಕೆಯ ಅಧ್ಯಕ್ಷರಾದ ಅನಂತರಾಮ್ ಹಾಗೂ ಹಲವು ಬರಹಗಾರ ವೇದಿಕೆಯ ಮಿತ್ರ ಮಂಡಳಿ ಸೇರಿ ಹೊಸಪೇಟೆಯ ಗೌತಮ ಬುದ್ಧ ಬಸವ ಭವನದಲ್ಲಿ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದರು. ಗಾಯನ ಪ್ರತಿಭೆಗಳಿಗೆ 2ನೇ ಸುತ್ತಿನ ಸ್ಪರ್ಧೆಗೆ ಅವಕಾಶ ಕಲ್ಪಿಸಲಾಗಿತ್ತು. ಸೋಲೋ ಜೊತೆಗೆ ಜೋಡಿ ಹಿನ್ನೆಲೆ ಹಾಡುಗಳನ್ನು ಆಯ್ಕೆ ಮಾಡಿ ಒಟ್ಟು 38 ಸ್ಪರ್ಧಿಗಳಿಗೆ ಟಾಸ್ಕ್ ಕೊಡಲಾಗಿತ್ತು. ಇವರಲ್ಲಿ ಯಾವ ಜೋಡಿ ಉತ್ತಮವಾಗಿ ಹಾಡುವರು ಆ ಜೋಡಿಗಳನ್ನು ಆಯ್ಕೆ ಮಾಡಿ ಅಂತಿಮ ಹಂತದ ಸ್ಪರ್ಧೆ ಬೆಳಗಾವಿನಲ್ಲಿ ನಡೆಯುವ ಸ್ಪರ್ಧೆಗೆ ಅವಕಾಶ ಮಾಡಿಕೊಡಲಾಗುವುದೆಂದು ಬರಹಗಾರರ ವೇದಿಕೆಯ ರಾಜ್ಯ ಗೌರವಾಧ್ಯಕ್ಷರಾದ ಅನಂತರಾಮ್ರವರು ಪುರಂದರ ಲೋಕಿಕೆರೆ ಅವರಿಗೆ ಮಾಹಿತಿ ನೀಡಿದರು. ವರದಿ ಪುರಂದರ ಲೋಕಿಕೆರೆ, ಹಿರಿಯ ಪತ್ರಕರ್ತರು. ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು. ಅಂತೇಳಿ ಕರ್ನಾಟಕ ರಾಜ್ಯ ಬರಹಗಾರರ ಸಂಘದ ಗೌರವಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾವು ಹೊಸಪೇಟೆಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ನಮ್ಮ ಒಂದು ಸಂಘದ ಒಂದು ದೇಶದಲ್ಲಿರ್ತಕ್ಕಂಥ ಒಂದು ಗಾಯಕರುಗಳನ್ನು ಪ್ರೋತ್ಸಾಹಿಸುವ ದೃಷ್ಟಿಯೊಳಗೆ ಮಾಡ್ತಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಮೊದಲ ಹಂತದಲ್ಲಿ ನಾವು ಚಿಕ್ಕಮಗಳೂರಿನಲ್ಲಿ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸಿ ಅಲ್ಲಿ 34 ಜನ ಗಾಯಕರನ್ನು ಆಯ್ಕೆ ಮಾಡ್ಕೊಂಡಿದ್ವಿ. ಇದನ್ನು ನಾವು ಆನ್ಲೈನಲ್ಲಿ ಮೊದಲು ಅವ್ರಿಗೆ ಪ್ರತಿ ವಾರ ಕೂಡ ಅವರಿಗೆ ನಾವು ಸ್ಪರ್ಧೆ ನಡೆಸಿ ಅದರೊಳಗೆ ಪ್ರತಿ ವಾರದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲರಿಗೂ ಸ್ಪರ್ಧೆ ಮುಂದಿನ ಫೆಬ್ರವರಿ ತಿಂಗಳಲ್ಲಿ, ಮುಂದಿನ ವರ್ಷ ಫೆಬ್ರವರಿ ತಿಂಗಳಲ್ಲಿ ಬೆಳಗಾವಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಅವರಿಗೆ ಒಂದು ಸನ್ಮಾನವನ್ನು ನೀಡ್ತಾ ಇದ್ದೇವೆ. ಇದು ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಯಶಸ್ವಿಯಾಗಿ ನಡೀತಕ್ಕಂಥ ಒಂದು ಆಸೆ. ನಮ್ಮ ಕರ್ನಾಟಕ ರಾಜ್ಯ ಬರಹಗಾರರ ಸಂಘದ ಒಂದು ಸಾಹಿತ್ಯ ಜೊತೆಗೆ ಸಾಹಿತ್ಯೇತರ ಕಾರ್ಯಕ್ರಮವಾಗಿ, ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಈ ಹಾಡಿನ ಕಾರ್ಯಕ್ರಮ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಸಂಘ ಸ್ಥಾಪನೆ, ಬರಹಗಾರರ ಸಂಘ 2022 ಸ್ಥಾಪನೆ ಆಗಿದ್ದು, ಇದರ ಸ್ಥಾಪಕರು ಮೊದಲನಾಯಕ್ ಲಂಬಾಣಿ ಅಂತೇಳಿ ಒಳ್ಳೆ ಕಥೆಗಾರರು ಮತ್ತು ಕವಿ. 2ನೇ ಭಾಗದಲ್ಲಿ ಇವತ್ತು ಹೊಸಪೇಟೆಯಲ್ಲಿ 38 ಜನ ಗಾಯಕರುಗಳನ್ನು ಆಯ್ಕೆ ಮಾಡ್ಕೊಂಡಿದ್ದು, 19 ಯುಗಳ ಗೀತೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ದು, ಪುರುಷ ಮತ್ತು ಸ್ತ್ರೀಯವರು ಆ ವಾಯ್ಸಿನಲ್ಲಿ ಬರ್ತಕ್ಕಂಥ ಹಾಡುಗಾರಿಕೆನ ಈ ಸ್ಪರ್ಧೆ ನಡೆಸ್ತಾ ಇದ್ವಿ. ಇಲ್ಲಿ ವಿಜೇತರಾದಂಥ ಕೆಲವರು ಮೇಲ್ಗಡೆಯಿಂದ ರ್ಯಾಂಕ್ ಪಡೆದಂಥ ಅಭ್ಯರ್ಥಿಗಳಲ್ಲಿ ಉತ್ತಮವಾಗಿ ಆಡಿರ್ತಕ್ಕಂಥ ಗಾಯಕ ಅಕಾಡೆಮಿಯ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಆಶಾರಾಣಿ ಅವರು ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಬಂದು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಿದ್ದಾರೆ. ಇವರ ಪತಿಯಾಗಿರುವಂಥ ಶ್ರೀ ಬಾಬುರಾವ್ ನಡವಣಿಯವರು ಕೂಡ
ರಾಜ್ಯದಲ್ಲಿ ಅತ್ಯಂತ ಹೆಸರುವಾಸಿಯಾದಂಥ ಪೋರ್ಟ್ರೇಟ್ ಚಿತ್ರಕಲಾವಿದರು ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಅವರ ಪತ್ನಿ ಜೊತೆ ಬಂದಿದ್ದಾರೆ. ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅಲ್ಲಿ ಸ್ಥಳೀಯವಾಗಿ ಪೊಲೀಸ್ ಅಧಿಕಾರಿಗಳು ಕೂಡ ಬಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ. ಮತ್ತು ಅವರು ಕೂಡ ಒಂದು 10 ಜನ ಉತ್ತಮ ಭರತನಾಟ್ಯ ಕಲಾವಿದರನ್ನು ಕೂಡ ನಾವು ಅಲ್ಲಿ ಸನ್ಮಾನಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಕೃಷಿ ಕೆಲಸ ಮಾಡಿರ್ತಕ್ಕಂಥವ್ರು ಮತ್ತು ರೈತರಿಗೂ ಕೂಡ ನಾವು ಕರೋನಾ ಸಂದರ್ಭದಲ್ಲೂ ಅವರಿಗೆ ಸಹಾಯ ಮಾಡಿದ್ದೇವೆ. ಮತ್ತು ನಾವು ಕರೋನಾ ಕಿಟ್ಟನ್ನು ಕೂಡ ಆ ಸಂದರ್ಭದಲ್ಲಿ ನಾವು ವಿತರಣೆ ಮಾಡಿದ್ದೇವೆ. ಹೀಗೆ ನಮ್ಮ ಕರ್ನಾಟಕ ರಾಜ್ಯ ಬರಹಗಾರ ಸಂಘ ಕೇವಲ ಸಾಹಿತ್ಯ ಸಾಂಸ್ಕೃತಿಕ ಅಷ್ಟೇ ಅಲ್ಲದೆ ರೈತ ಪರವಾಗಿ ಕೂಡ ನಾವು ಚಿಂತನೆಯನ್ನು ನಡೆಸ್ಕೊಂಡು ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ಬಂದಿದ್ದೇವೆ. ವಿರೂಪಾಕ್ಷಪ್ಪ ಬಂದಿದೆ ಬರಹಗಾರ ಸಂಘದಿಂದ. ಈ ದಿನ ಒಂದು ಕಾರ್ಯಕ್ರಮಕ್ಕೆ ರಾಜ್ಯದ ಹಲವಾರು ಜಿಲ್ಲೆಗಳಿಂದ ಈ ಒಂದು ಕಾರ್ಯಕ್ರಮ ಹಲವಾರು ರಾಜ್ಯಗಳ ಹಲವಾರು ಜಿಲ್ಲೆಗಳಿಂದ ಗಾಯಕರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಪ್ರಾಕ್ಟೀಸ್ ಮಾಡಿ ಹಾಡಿ ಸೆಲೆಕ್ಟ್ ಆದಂತಹ ಹಾಸನ, ಮಂಡ್ಯ, ಮೈಸೂರು, ಬೆಳಗಾವಿ ಹಲವಾರು ಜಿಲ್ಲೆಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಇವತ್ತು ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಇದು ಅಂತಿಮ ಸುತ್ತು. ನಂತರ ಕೊನೆಯದಾಗಿ ಬೆಳಗಾಂನಲ್ಲಿ ಅವ್ರನ್ನ ಈ ಆಯ್ಕೆಯಾದವ್ರನ್ನ ಬೆಳಗಾಂನಲ್ಲಿ ನಡೆಯುವಂಥ ಒಂದು ನುಡಿ ವೈಭವ ಕಾರ್ಯಕ್ರಮ. ಕರ್ನಾಟಕ ರಾಜ್ಯ ಬರಹಗಾರ ಬಳಗದ ತಾಲೂಕು ಅಧ್ಯಕ್ಷರಾಗಿ ಈ ದಿನ ಈ ಕರ್ನಾಟಕ ರಾಜ್ಯ ಬರಹಗಾರ ಬಳಗದಿಂದ ಈ ರಾಜ್ಯ ಮಟ್ಟದ ಒಂದು ಗಾಯನ ಸ್ಪರ್ಧೆಯನ್ನು ಒಂದು ಸ್ಪರ್ಧೆಯಲ್ಲಿ ಬುದ್ಧ ಬಸವ ಮೌಲದಲ್ಲಿ ಹಮ್ಮಿಕೊಂಡಿರುವಂಥದ್ದು ಇವತ್ತು ಸುವರ್ಣಾಕ್ಷರಗಳಿಂದ ಬರೆದಂತಹ ಒಂದು ದಿನ. ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ಈ ಕರ್ನಾಟಕ ರಾಜ್ಯ ಬರಹಗಾರರ ಬಳಗ ಹಲವಾರು ಜಿಲ್ಲೆಗಳಲ್ಲಿ ಹಲವಾರು ತಾಲೂಕುಗಳಲ್ಲಿ ಹೋಗಿ ರಾಜ್ಯ ಮಟ್ಟದಲ್ಲಿ ಇವತ್ತು ಹೊರ ರಾಜ್ಯಗಳಲ್ಲಿ ಸಹ ಹಲವಾರು ಕನ್ನಡ ಪರ ಕಾರ್ಯಕ್ರಮಗಳನ್ನು ಸಾಹಿತ್ಯಿಕ ಚಟುವಟಿಕೆಗಳನ್ನು ಮಾಡ್ತಾ ಬಂದಿರುವಂಥದ್ದು ಇವತ್ತು ಶ್ಲಾಘನೀಯವಾದಂಥ ವಿಚಾರ. ಇದಕ್ಕೆ ಹಲವಾರು ಕನ್ನಡ ಮನಸ್ಸುಗಳ ಒಂದು ಸಹಕಾರ, ಕನ್ನಡ ಅಭಿಮಾನವನ್ನು ಹೊಂದಿರುವಂತಹ ಕನ್ನಡಿಗರ ಒಂದು ಐಡೆಂಟಿಟಿ ಬೇರೆ ಆಗಬೇಕು ಅಂತ ಅದಕ್ಕೆ ಏನು ಮಾಡಿದ್ವಿ ಸರ್ ಅಂದರೆ, ನಾನು ಬಹಳ ಪ್ರೀತಿಯಿಂದಲೇ ಹೇಳಿದೆ ಅವರಿಗೆ, ಸರ್ ಈಗ ನೀವು ಒಂದತ್ರ ಇರೋದ್ರಿಂದ, ಅರ್ಚನಾ ಮೇಡಮ್ ನೀವು ಒಂದತ್ರ ಇರೋದ್ರಿಂದ ನೀವು ಪ್ರಾಕ್ಟೀಸ್ಗೆ ಅನುಕೂಲ ಆಗ್ಬೋದು, ಅದಕ್ಕೆ ಸ್ವಲ್ಪ ಬೇರೆ ಕೊಟ್ಬಿಡಿ ಸರ್, ನೀವು ಬೇರೆ ಜೊತೆ ಮಾಡ್ಕೊಂಡ್ಬಿಡೋಣ ಓಕೆ ಅನ್ನೋ ಅವರಿಗೆ. ಕಣ್ಣೇಟಿಗಿಂತ ನಿನ್ನ ಕಣ್ಣೇಟು ಜೋರಾಗಿ, ಕಣ್ಣೇಟಿಗಿಂತ ನಿನ್ನ ಕಣ್ಣೇಟು ಜೋರಾಗಿ ನಡುವಿದೆ ಸಂಗಮ ಎದೆಯಲ್ಲಿ ಢಮಢಮ ಎದೆಯಲ್ಲಿ ಢಮಢಮ 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 ಹೇಳ್ಬೇಕಮ್ಮ